ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಇವತ್ತು ನೋಡಿ ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೆಸರು ಕಾಳು ಮಾಡೋದು ಹೇಗೆ ಅಂತ ನೋಡಿ. ಅದಕ್ಕೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಜೀರಿಗೆ, ಸಾಸಿವೆ ಹಾಕಿದೆ, ನಂತರ ಬೆಳ್ಳುಳ್ಳಿ, ಕರಿಬೇವು ಹಾಕಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಒಂದು 2ರಿಂದ 3 ಹೆಚ್ಕೊಳ್ಬೇಕಷ್ಟೇ, ಜಾಸ್ತಿ ಖಾರ ಆಗಿಬಿಡುತ್ತೆ ಇಲ್ಲಾಂದರೆ. ಹೆಸರು ಮೊಳಕೆ ಬರಿಸಿದ್ದು ನಿನ್ನೆ ಬೆಳಿಗ್ಗೆನೇ ನೆನೆ ಹಾಕಿದ್ದೆ. ರಾತ್ರಿ ಎಲ್ಲ ನೀರು ತೆಗೆದಿಟ್ಬಿಟ್ರೆ ಬೆಳಗ್ಗೆ ಅನ್ನೋದ್ರಲ್ಲಿ ಮೊಳಕೆ ಬಂದಿರುತ್ತೆ ನೋಡಿ. ನಾನೊಂದು ಮೀಡಿಯಮ್ ಸೈಜ್ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೆ ಹೆಸರು ಕಾಳನ್ನ. ಅದು ನೆನೆ ಹಾಕಿ ಈಗ ಮೊಳಕೆ ಬಂದಿದೆ. ಈ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿದ ನಂತರ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಧನಿಯಾ ಪೌಡರ್ ಹಾಕಬೇಕು. ನೀರು ನಂತರ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಿ ಕುದಿಸೋದೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ನೆಂದಿರುತ್ತಲ್ಲ ಹೆಸರು ಕಾಳು, ಅದರಿಂದ ಸ್ವಲ್ಪ ನೀರು ಹಾಕಬೇಕು ನೋಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೊಳಕೆ ಕಾಳು ರಿಚ್ ಪ್ರೋಟೀನ್ ಇರುತ್ತೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಕೂಡ ತಿನ್ಬೋದು ಸಲಾಡ್ ಮಾಡಿಕೊಂಡು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದು ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಕೊತ್ತಂಬರಿ ಹಾಕಿದ್ದೀನಿ ಮೇಲೆ, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕಬೇಕು. ನೋಡಿ, ಕೊತ್ತಂಬರಿ ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ತೀನಿ. ಆ ಗ್ಲಾಸಿಂದ ಒಂದು 3/4 ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ, ಕಾಫಿ ಕುಡಿಯೋ ಗ್ಲಾಸಿಂದ. ಹಾಗೆ ಮುಚ್ಚಿಟ್ಟು ಬಿಡಬೇಕು, ಸಣ್ಣಗೆ ಸಿಮ್ಮಲ್ಲಿಟ್ಟು ಗ್ಯಾಸ್ನ. ಒಂದು ಮುಚ್ಚಳ ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷದಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ಹೆಸರು ಕಾಳೆಲ್ಲ ಬೆಂದು ಚೆನ್ನಾಗಿ ರೆಡಿಯಾಗುತ್ತೆ ಪಲ್ಯ ನೋಡಿ. ಮುಚ್ಚಿಟ್ಟಿದ್ದೀನಿ ಈಗ ನೋಡಿ, ಕುದೀತಾ ಇದೆ. ನೋಡಿದ್ರೆ ತೆಗೆದು ಮುಚ್ಚಳನ ಆಲ್ಮೋಸ್ಟ್ ಆಲ್ ಕುದಿ, ಸ್ವಲ್ಪ ನೀರಿದೆ ಅಂತ ಹಾಗೆ ಒಂದು 2 ನಿಮಿಷ ಇಟ್ಬಿಟ್ರೆ ಎಲ್ಲ ನೀರು ಬೆಂದು ಖಾಲಿಯಾಗಿರುತ್ತೆ. ನೀರಿನ ಅಂಶ ಎಲ್ಲ ಹೋಗಿರುತ್ತೆ ನೋಡಿ. ಈಗ ರೆಡಿಯಾಗಿದೆ. ತುಂಬಾ ಹೆಲ್ದಿ ಇದು ಹೆಸರು ಕಾಳು. ಮೊಳಕೆ ಬರಿಸಿದ ಹೆಸರು ಕಾಳಂತೂ ಇನ್ನೂ ಹೆಲ್ದಿ ಇರುತ್ತೆ. ನೀವು ಮಾಡಿ ನೋಡಿ, ತುಂಬ ಈಸಿನೇ ಇದು, ಅಷ್ಟು ಕಷ್ಟ ಏನಿಲ್ಲ ನೋಡಿ. ರೆಡಿಯಾಗಿದೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಈಸಿ ಇದು, ಬೇಗನೆ ಮಾಡುವಂಥದ್ದು. ಒಂದು 10 ಮಿನಿಟ್ಸ್ ಒಳಗಡೆನೇ ಮಾಡ್ಬೋದು ಇದನ್ನು. ಈ ಹೆಸರು ಕಾಳನ್ನ ನೋಡಿ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಹೆಸರು ಕಾಳು ರೆಡಿಯಾಗಿದೆ. ಇದನ್ನು ಚಪಾತಿಲಿ ತಿನ್ಬೋದು, ರೊಟ್ಟಿಲಿ ತಿನ್ಬೋದು. ಥ್ಯಾಂಕ್ ಯು.